ಮೊದಲ ಪತ್ನಿಗೆ ಡೈವರ್ಸ್ ಕೊಡದೆ ಎರಡನೇ ಮದುವೆಯನ್ನ ಆಗೋಗಕ್ಕೆ ಹೊರಟಿದ್ರು. ಎರಡನೇ ಮದುವೆ ಮಾಡಿಕೊಳ್ತಿದ್ದಂತಹ ಪತಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಪತ್ನಿ. ಕಲ್ಯಾಣ ಮಂಟಪಕ್ಕೆ ರೌದ್ರಾವತಾರ ತಾಳಿದ ಮೊದಲ ಪತ್ನಿಗೆ ಡೈವರ್ಸ್ ಕೊಡದೆ ಎರಡನೇ ಮದುವೆಯನ್ನ ಆಗ್ತಾ ಇದ್ದ ಈ ಭೂಪ. ಎರಡನೇ ಮದುವೆ ಮಾಡಿಕೊಳ್ಳುತ್ತಿದ್ದ ಪತಿಗೆ ಶಾಕ್ ಅನ್ನ ಕೊಟ್ಟಿದ್ದಾಳೆ ಪತ್ನಿ. ಕಲ್ಯಾಣ ಮಂಟಪಕ್ಕೆ ರೌದ್ರಾವತಾರದಲ್ಲಿ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಬಂದು ತಾಳಿ ಕಟ್ಟುವ ಸಮಯದಲ್ಲಿ ಮದುವೆ ನಿಲ್ಲಿಸಿದ್ದಾಳೆ ಪತ್ನಿ. ಪೊಲೀಸರ ಜೊತೆ ಬಂದು ಮದುವೆಯನ್ನ ನಿಲ್ಲಿಸಿದ್ದಾಳೆ ಮೊದಲ ಪತ್ನಿ. ಸಿನಿಮಾ ರೀತಿಯಲ್ಲಿ ಮದುವೆ ನಿಲ್ಲಿಸಿರುವಂತದ್ದು ಮೊದಲ ಪತ್ನಿ. ಕುಣಿಗಲ್ನ ಯಡಿಯೂರಿನ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನ RR ನಗರದ ಲೇಪಾಕ್ಷಿ ಜೊತೆ ಮದುವೆಯನ್ನ ಆಗ್ತಾ ಇದ್ರು. 2014ರಲ್ಲಿ ಮದುವೆಯಾಗಿದ್ದಂತಹ ಹರಿಪ್ರಸಾದ್ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ನಿವಾಸಿ. 8ನೇ ತರಗತಿಯಿಂದಲೇ ಲವ್ ಮಾಡಿದ್ದ ಲೇಪಾಕ್ಷಿ ಹಾಗೂ ಹರಿಪ್ರಸಾದ್ ಇಬ್ಬರು ಕೂಡ ಮದುವೆ ಆಗಿ 10 ವರ್ಷ ಸಂಸಾರವನ್ನ ಕೂಡ ಮಾಡಿದ್ರು. ಇಬ್ಬರ ನಡುವೆ ಕೌಟುಂಬಿಕ ಕಲಹ ಉಂಟಾಗಿ ಬೇರೆ ಬೇರೆ ಆಗಿದ್ರು. ಆದ್ರೆ ಮೊದಲ ಪತ್ನಿಗೆ ಗೊತ್ತಾಗದಂತೆ ಎರಡನೇ ಮದುವೆ ಆಗೋದಕ್ಕೆ ಹರಿಪ್ರಸಾದ್ ಮುಂದಾಗಿದ್ದ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದ ಪುಣ್ಯಶ್ರೀ ಜೊತೆ ಮದುವೆ ಮಾಡಿಕೊಳ್ಳಲು ಮುಂದಾಗಿದ್ದಂತಹ ಹರಿಪ್ರಸಾದ್ ಯಡಿಯೂರಿನ SLN ಕಲ್ಯಾಣ ಮಂಟಪದಲ್ಲಿ ನಡೀತಾ ಇತ್ತು ಈ ಮದುವೆ. ಇಂದು ಬೆಳಗ್ಗೆ 8:15ರಿಂದ 8:40ರವರೆಗೆ ಇದ್ದಂತಹ ಮುಹೂರ್ತ ಕಾರ್ಯ ಇತ್ತು. ಅದೇ ಸಂದರ್ಭದಲ್ಲಿ ಕುಣಿಗಲ್ ತಾಲೂಕಿನ ಅಮೃತೂರು ಪೊಲೀಸರ ಜೊತೆ ಕಲ್ಯಾಣ ಮಂಟಪಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾಳೆ ಮೊದಲ ಪತ್ನಿ ಲೇಪಾಕ್ಷಿ. ನನಗೆ ಡೈವರ್ಸ್ ಕೊಡದೆ ಮೋಸ ಮಾಡಿದ್ದೀಯಾ ಅಂತ ಗಲಾಟೆಯನ್ನ ತೆಗೆದು ಮದುವೆಯನ್ನ ನಿಲ್ಲಿಸಿದ್ದಾಳೆ ಮೊದಲ ಪತ್ನಿ. ನಾವು ಸಿನಿಮಾ ಸೀರಿಯಲ್ಗಳಲ್ಲಿ ಈ ದೃಶ್ಯವನ್ನ ನೋಡಿರ್ತೀವಿ. ಇದೀಗ ಆ ಒಂದು ದೃಶ್ಯ ಮರುಕಳಿಸಿರುವಂತದ್ದು. ಎಷ್ಟು ವರ್ಷದಲ್ಲಿ ಮದುವೆ ಮಾಡಿದ್ರೆ ಏನಾಗಿದೆ? ಅವ್ರ ಮನೆ ಇಟ್ಕೊಂಡ್ರು, ಅವ್ರ ಅಮ್ಮನೇ ಇಟ್ಕೊಂಡ್ರು. ಅವ್ರ ಮನೇಲಿ ಮಾಡ್ಕೊತೀನಿ ಅಕ್ಕ ಅಂತ ಕೇಳಿದ್ರೆ ಅವ್ರಿಗೆ ಡೈವರ್ಸ್ ಮಾಡ್ಕೊತೀರಿ, ನಾವು ಮದುವೆ ಮಾಡ್ಕೋವ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಇನ್ನು ಡೈವರ್ಸ್ ಕೂಡ ಕೊಟ್ಟಿರ್ಲಿಲ್ಲ ಮೊದಲನೇ ಪತ್ನಿಗೆ, ಆಲ್ರೆಡಿ ಎರಡನೇ ಮದುವೆಯನ್ನ ಆಗೋದಕ್ಕೆ ಹೊರಟಿದ್ದಂತದ್ದು. ಏನಾಯ್ತು ಇನ್ಸಿಡೆಂಟ್? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಎಸ್ ಸುಕನ್ಯಾ, ಏನು ಇವತ್ತು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ SLN ಚೌಟ್ರಿಯಲ್ಲಿ ಮದುವೆ ಏರ್ಪಾಟಾಗುತ್ತೆ. ಈ ಒಂದು ಮದುವೆ ವಿಚಾರವನ್ನ ಗೊತ್ತಾದಂತಹ ಮೊದಲನೇ ಪತ್ನಿ ಈಕೆ ಬಂದು ಮದುವೆಯನ್ನು ಅಂದ್ರೆ ಲಾಯರು ಮತ್ತೆ ಪೊಲೀಸರ ಜೊತೆಯಾಗಿ ಬಂದಂತ ಮೊದಲನೇ ಪತ್ನಿ ಆದಂತಹ ಲೇಪಾಕ್ಷಿ ಎಂಬಾಕೆ ಬಂದು ಈ ಮದುವೆಯನ್ನ ನಿಲ್ಲಿಸೋದಕ್ಕೆ ಲಾಯರ್ ಕಡೆಯಿಂದ ನೋಟಿಸ್ ಕೊಟ್ಟು ಮದುವೆಯನ್ನ ನಿಲ್ಲಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಎರಡೂ ಕುಟುಂಬಗಳ ನಡುವೆ ಜಗಳ ಕೂಡ ಆಗುತ್ತೆ. ಯಾಕಂತಂದ್ರೆ ನಾನು 2014ರಲ್ಲಿ ನಾನು ಈ ಒಂದು ಮದುವೆಯನ್ನ ಆಗಿರ್ತಕ್ಕಂಥದ್ದು. ಅದು ಕೂಡ ಹರಿಪ್ರಸಾದ್ ಜೊತೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ಒಂದು ಮದುವೆಯನ್ನು ಕೂಡ ಆಗ್ತೀವಿ. ಈ ಒಂದು ಮದುವೆಗೆ ಇನ್ನೂ ಡೈವರ್ಸ್ ಕೂಡ ಆಗಿಲ್ಲ. ಜೊತೆ ಕಾನೂನು ಸಮರ ಕೂಡ ನಡೀತಾ ಇದೆ. ಈ ಒಂದು ಮಧ್ಯೆನೆ ಕೂಡ ಈ ಒಂದು ಎರಡನೇ ಮದುವೆ ಆಗ್ತಾ ಇರೋದು ಸರಿ ಇಲ್ಲ, ಕಾನೂನು ವಿರುದ್ಧವಾಗಿದೆ ಅಂತ ಹೇಳಿ ಪೊಲೀಸರು ಮತ್ತೆ ಲಾಯರ್ ಮುಖಾಂತರ ಬಂದು ಹೇಳುವಂತ ಸಂದರ್ಭದಲ್ಲಿ ಪೊಲೀಸರು ಈಗ ಈ ಒಂದು ಮದುವೆನ ನಿಲ್ಲಿಸಿದ್ದಾರೆ. ಜೊತೆಗೆ ಅಮೃತೂರು ಪೊಲೀಸ್ ಠಾಣೆಯೂ ಕೂಡ ಇವರನ್ನೆಲ್ಲಾನು ಕೂಡ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಕಾನೂನು ಪ್ರಕಾರವಾಗಿ ಈಗ ತಾತ್ಕಾಲಿಕವಾಗಿ ಮದುವೆಗೆ ತಡೆ ಬಿದ್ದಿದೆ. ಸುಕನ್ಯಾ, ಧನ್ಯವಾದಗಳು ಮಹೇಶ್ ಹೆಚ್ಚಿನ ಮಾಹಿತಿಗಾಗಿ. ಮೊದಲನೇ ಪತ್ನಿಗೆ ಡೈವರ್ಸ್ ಕೊಡದೆ ಎರಡನೇ ಮದುವೆಯನ್ನ ಆಗ್ತಾ ಇದ್ರು. ಹಾಗಾಗಿ ಮೊದಲನೇ ಪತ್ನಿ ಸಿನಿಮಾ ಹಾಗೂ ಈ ಸೀರಿಯಲ್ ಸ್ಟೈಲ್ ಅಲ್ಲಿ ಎಂಟ್ರಿಯನ್ನ ಕೊಟ್ಟು ಮದುವೆಯನ್ನ ತಡೆದಿದ್ದಾಳೆ.